ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಎಕ್ಸೆಲ್ ಕಟ್ಟಾಗಿ ಜಮೀನಿಗೆ ಉರುಳಿ ಬಿದ್ದ ಸಾರಿಗೆ ಬಸ್. ರಾಯಚೂರು ಜಿಲ್ಲೆಯ ಮುದಗಲ್ ಬಳಿ ಘಟನೆ. 77 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು. ಗಾಯಗೊಂಡವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಸೀಗೆಹಳ್ಳಿಯಲ್ಲಿ ದಗದಗನೆ ಹೊತ್ತಿ ಉರಿದ ನಿರ್ಮಾಣ ಹಂತದ ಕಟ್ಟಡ. ಕಾರ್ಮಿಕರು ಬಳಸ್ತಾ ಇದ್ದ ಸಿಲಿಂಡರ್ ಸೋರಿಕೆಯಿಂದ ಅನಾಹುತ. ಬೆಂಕಿ ಕೆನ್ನಾಲಿಗೆಯಲ್ಲಿ ಸುಟ್ಟು ಕರಕಲಾದ ಇಬ್ಬರು. ನಕಲಿ ಚಿನ್ನ ಇಟ್ಟು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಹಣ ದುರುಪಯೋಗ. ಶಾಸಕ ಬಾಲಕೃಷ್ಣ ಸಹೋದರನ ವಿರುದ್ಧ ಆರೋಪ. ಮಾಗಡಿ ಮಾಜಿ ಶಾಸಕ ಮಂಜುನಾಥ್ರಿಂದ ಕ್ರಮಕ್ಕೆ ಆಗ್ರಹ. ಚಿಕ್ಕಮಗಳೂರಲ್ಲಿ ಸರ್ಕಾರದ ಚೆಕ್ ಬೌನ್ಸ್. ಅತಿವೃಷ್ಟಿಯ ಪರಿಹಾರಕ್ಕಾಗಿ ನೀಡಿದ್ದ ಚೆಕ್ಗೆ ಸರ್ಕಾರದ ಖಾತೆಯಲ್ಲೇ ಹಣವಿಲ್ಲ. ತಹಶೀಲ್ದಾರ್ಗೆ ಮೂರು ಬಾರಿ ಮನವಿ ಮಾಡಿದ್ರು, ನೋ ಯೂಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.